ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದೇವೆ. ಅದನ್ನು ಈಗ ರಿಲೀಸ್ ಮಾಡಿದ್ದಾರೆ. ಅದಕ್ಕಾಗಿ ಆ ಪ್ರಶ್ನೆ ಬರೋದಿಲ್ಲ. ಆದರೆ ಮೊದಲು ಯಾಕೆ ಮಾಡಿದರು ಅದು ಅವರಿಗೆ ಗೊತ್ತು. ಹೀಗೆ ಅಪೋಸಿಷನ್ ಪಾರ್ಟಿಗಳಿಗೆ ನೀವು ಹರಾಸ್ಮೆಂಟ್ ಮಾಡ್ಕೋತ ಹೋದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತದ? ಎಷ್ಟು ಜನರಿಗೆ ನೀವು ಇದೇ ರೀತಿಯಾಗಿ ಹೆದರಿಸಿ ಅವ್ರ ಪಾರ್ಟಿಗಳನ್ನು ಕ್ಲೋಸ್ ಮಾಡಬೇಕಂತ ಮಾಡಿದ್ರಿ. ಈಗಾಗಲೇ ಶಾಸಕರಿಗೆ, MP ಗಳಿಗೆ, MLCಗಳಿಗೆ, ರಾಜ್ಯಸಭಾ ಮೆಂಬರ್ಗಳಿಗೆ ನೀವು ಹೆದರಿಸ್ಕೊಂಡು ಒಬ್ಬರನ್ನ ಸೆಳ್ಕೊಳ್ತಾ ಇದ್ರಿ. ಡೆಮಾಕ್ರಸಿಯಲ್ಲಿ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇದ್ದರೆ ನಾವು ಉತ್ತಮವಾದಂಥ ಒಂದು ಆಡಳಿತ ಕೊಡ್ಬೋದು. ಆದರೆ ಇಲ್ಲಿ ಸರ್ಕಾರನೇ ಕುಂತು ಡಿಫೆಕ್ಷನ್ಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇದು ರಿಯಲಿ ನಮ್ಮ ಡೆಮಾಕ್ರಸಿಗೆ ಒಂದು ದೊಡ್ಡ ಕಲಂಕ ಅಂತ ಹೇಳ್ಬೋದು ನಾವು. ಮತ್ತು ಡೆಮಾಕ್ರಸಿ ಉಳಿಬೇಕಾದ್ರೆ ಮತ್ತು ಈ ದೇಶದಲ್ಲಿ ಸಂವಿಧಾನ ಪ್ರಕಾರ ಸರ್ಕಾರ ನಡಿಬೇಕಾದ್ರೆ ಮೋದಿ ಸರ್ಕಾರ ಹೋದರೆ ಇದು ಸಾಧ್ಯ. ಇಲ್ಲದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ಫ್ರೀ ಫೇರ್ ಎಲೆಕ್ಷನ್ ಆಗೋದಿಲ್ಲ. ಈಗಾಗಲೇ ನಾವು ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದೇವೆ. ಅದನ್ನು ಈಗ ರಿಲೀಸ್ ಮಾಡಿದ್ದಾರೆ. ಅದಕ್ಕಾಗಿ ಆ ಪ್ರಶ್ನೆ ಬರೋದಿಲ್ಲ. ಆದರೆ ಮೊದಲು ಯಾಕೆ ಮಾಡಿದರು ಅದು ಅವರಿಗೆ ಗೊತ್ತು. ಹೀಗೆ ಅಪೋಸಿಷನ್ ಪಾರ್ಟಿಗಳಿಗೆ ನೀವು ಹರಾಸ್ಮೆಂಟ್ ಮಾಡ್ಕೋತ ಹೋದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತದ? ಎಷ್ಟು ಜನರಿಗೆ ನೀವು ಇದೇ ರೀತಿಯಾಗಿ ಹೆದರಿಸಿ ಅವ್ರ ಪಾರ್ಟಿಗಳನ್ನು ಕ್ಲೋಸ್ ಮಾಡಬೇಕಂತ ಮಾಡಿದ್ರಿ. ಈಗಾಗಲೇ ಶಾಸಕರಿಗೆ, MP ಗಳಿಗೆ, MLCಗಳಿಗೆ, ರಾಜ್ಯಸಭಾ ಮೆಂಬರ್ಗಳಿಗೆ ನೀವು ಹೆದರಿಸ್ಕೊಂಡು ಒಬ್ಬರನ್ನ ಸೆಳ್ಕೊಳ್ತಾ ಇದ್ರಿ. ಡೆಮಾಕ್ರಸಿಯಲ್ಲಿ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇದ್ದರೆ ನಾವು ಉತ್ತಮವಾದಂಥ ಒಂದು ಆಡಳಿತ ಕೊಡ್ಬೋದು. ಆದರೆ ಇಲ್ಲಿ ಸರ್ಕಾರನೇ ಕುಂತು ಡಿಫೆಕ್ಷನ್ಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇದು ರಿಯಲಿ ನಮ್ಮ ಡೆಮಾಕ್ರಸಿಗೆ ಒಂದು ದೊಡ್ಡ ಕಲಂಕ ಅಂತ ಹೇಳ್ಬೋದು ನಾವು. ಮತ್ತು ಡೆಮಾಕ್ರಸಿ ಉಳಿಬೇಕಾದ್ರೆ ಮತ್ತು ಈ ದೇಶದಲ್ಲಿ ಸಂವಿಧಾನ ಪ್ರಕಾರ ಸರ್ಕಾರ ನಡಿಬೇಕಾದ್ರೆ ಮೋದಿ ಸರ್ಕಾರ ಹೋದರೆ ಇದು ಸಾಧ್ಯ. ಇಲ್ಲದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ಫ್ರೀ ಫೇರ್ ಎಲೆಕ್ಷನ್ ಆಗೋದಿಲ್ಲ. ಈಗಾಗಲೇ ನಾವು ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದೇವೆ. ಅದನ್ನು ಈಗ ರಿಲೀಸ್ ಮಾಡಿದ್ದಾರೆ. ಅದಕ್ಕಾಗಿ ಆ ಪ್ರಶ್ನೆ ಬರೋದಿಲ್ಲ. ಆದರೆ ಮೊದಲು ಯಾಕೆ ಮಾಡಿದರು ಅದು ಅವರಿಗೆ ಗೊತ್ತು. ಹೀಗೆ ಅಪೋಸಿಷನ್ ಪಾರ್ಟಿಗಳಿಗೆ ನೀವು ಹರಾಸ್ಮೆಂಟ್ ಮಾಡ್ಕೋತ ಹೋದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತದ? ಎಷ್ಟು ಜನರಿಗೆ ನೀವು ಇದೇ ರೀತಿಯಾಗಿ ಹೆದರಿಸಿ ಅವ್ರ ಪಾರ್ಟಿಗಳನ್ನು ಕ್ಲೋಸ್ ಮಾಡಬೇಕಂತ ಮಾಡಿದ್ರಿ. ಈಗಾಗಲೇ ಶಾಸಕರಿಗೆ, MP ಗಳಿಗೆ, MLCಗಳಿಗೆ, ರಾಜ್ಯಸಭಾ ಮೆಂಬರ್ಗಳಿಗೆ ನೀವು ಹೆದರಿಸ್ಕೊಂಡು ಒಬ್ಬರನ್ನ ಸೆಳ್ಕೊಳ್ತಾ ಇದ್ರಿ. ಡೆಮಾಕ್ರಸಿಯಲ್ಲಿ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇದ್ದರೆ ನಾವು ಉತ್ತಮವಾದಂಥ ಒಂದು ಆಡಳಿತ ಕೊಡ್ಬೋದು. ಆದರೆ ಇಲ್ಲಿ ಸರ್ಕಾರನೇ ಕುಂತು ಡಿಫೆಕ್ಷನ್ಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇದು ರಿಯಲಿ ನಮ್ಮ ಡೆಮಾಕ್ರಸಿಗೆ ಒಂದು ದೊಡ್ಡ ಕಲಂಕ ಅಂತ ಹೇಳ್ಬೋದು ನಾವು. ಮತ್ತು ಡೆಮಾಕ್ರಸಿ ಉಳಿಬೇಕಾದ್ರೆ ಮತ್ತು ಈ ದೇಶದಲ್ಲಿ ಸಂವಿಧಾನ ಪ್ರಕಾರ ಸರ್ಕಾರ ನಡಿಬೇಕಾದ್ರೆ ಮೋದಿ ಸರ್ಕಾರ ಹೋದರೆ ಇದು ಸಾಧ್ಯ. ಇಲ್ಲದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ಫ್ರೀ ಫೇರ್ ಎಲೆಕ್ಷನ್ ಆಗೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.